ಹೀಗಾಗಿ ಈ ರೈತನ ಬಾಳಿನಲ್ಲಿ ಬಿರುಗಾಳಿ ಬೀಸುತ್ತಿರುವೆಯಮ್ಮ, ಬಿರುಗಾಳಿ ಬೀಸುತ್ತಿರುವೆ. ಈಗ ನನ್ನ ಮನೆಯಲ್ಲಿ ನೋಡಿದರೆ ಗ್ಯಾಸಿಗೂ ಗೊತ್ತಿಲ್ಲದಂತಾಯಿತು. ಈ ನನ್ನ ಬದುಕಿನಲ್ಲಿ ನನ್ನ ಬಾಳೆ ಬೆಳೆ ಮೇಲೆ ಸಾಲ ಕೇಳಬೇಕೆಂದರೆ ನನ್ನ ಬಾಳೆ ಬೆಳೆಯನ್ನು ಕಟ್ಟಕ್ಕೆ ಹಾಕಿದ್ದಾರೆ ಈ ಊರಿನ ಕಟಕರು. ಅಂದ ಮೇಲೆ ನನ್ನ ಹೆಂಡತಿ ಕಾವೇರಿಯನ್ನು ನಾನು ಹೇಗೆ ಬದುಕಿಸಿಕೊಳ್ಳಲು? ಯಾರಾದರೂ ಈ ರೈತನಿಗೆ ಹಣದ ಸಹಾಯ ಮಾಡಿ ಪುಣ್ಯ ಕಟ್ಟೋರಪ್ಪ, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಇಲ್ಲ ಕಂದ, ಇಲ್ಲ. ನಿನ್ನ ತಾಯಿ ಗುಣವಾಗಬೇಕಾದರೆ 2 ಲಕ್ಷ ಹಣ ಕೊಡ್ತಿದ್ದಾರಪ್ಪ ಆಸ್ಪತ್ರೆಯಲ್ಲಿ. ಹೇಗೆ ಉಳಿಸಿಕೊಳ್ಳಲಿ ಕಂದ, ಹೇಗೆ ಬದುಕಿಸಿಕೊಳ್ಳಲಿ? ಅಣ್ಣ, ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀರು? ಇನ್ನು ಅತ್ತಿಗೆಗೆ ಗುಣವಾಗಿಲ್ಲವೇ? ಇಲ್ಲ ತಪ್ಪ, ಇಲ್ಲ. ನಿನ್ನ ಅತ್ತಿಗೆ ಗುಣವಾಗಬೇಕಾದರೆ ಹಾರ್ಟ್ ಆಪರೇಷನ್ ಮಾಡುವುದಕ್ಕಾಗಿ 2 ಲಕ್ಷ ಹಣ ಕೇಳ್ತಿದ್ದಾರಪ್ಪ ಆಸ್ಪತ್ರೆ. ಅದಕ್ಕಾಗಿ ನನ್ನ ಬಾಳೆ ಬೆಳೆ ಮೇಲೆ ಸಾಲ ಕೇಳಬೇಕೆಂದರೆ ನನ್ನ ಬಾಳೆಯ ತೋಟವನ್ನು ಸರ್ವನಾಶ ಮಾಡಿದ್ದಾರೆ ಈ ಊರಿನ ಪಾಪಿಗಳು. ಹೌದಪ್ಪ, ಈಗ ಕಾಡಿನಿಂದ ಬಂದೆ. ಹೌದಪ್ಪ, ನಮ್ಮ ಬಾಳೆ ತೋಟವನ್ನು ಸರ್ವನಾಶ ಮಾಡಿದ್ದು ಬೇರೆ ಯಾರು ಅಲ್ಲಪ್ಪ, ಇದೇ ಊರಿನ ಆ ಬಂಡ ಬಡ್ಡಿ ಮಗ ಆ ನಂಜೇಗೌಡ. ಹೌದು, ನಮ್ಮ ಬಾಳೆ ತೋಟವನ್ನು ನಾಶ ಮಾಡಿದ ಸೇಡಿಗಾಗಿ ಅವನ ಮನೆಗೆ ಹೋಗಿ 2 ಲಕ್ಷ ರೂಪಾಯಿ ಪರಿಹಾರ ಹಣವನ್ನು ತಂದಿದ್ದೇನೆ ಅಲ್ಲ. ಗೌಡೂರು ಪರಿಹಾರ ಒಳ್ಳೆಯದಾಯ್ತು ತಮ್ಮ, ಒಳ್ಳೆಯದಾಯ್ತು. ವಿಕ್ರಮ್, ಮೊದಲು ಈ ಹಣ ಸುಟ್ಕೇಸ್ ತೆಗೆದುಕೊಂಡು ಬಾ, ಆಸ್ಪತ್ರೆಗೆ ಹೋಗೋಣ. ನಡಿ ಅಪ್ಪಾಜಿ, ಬೇಗ ಹೋಗಿ ನಮ್ಮ ತಾಯಿಯನ್ನು ಬದುಕಿಸಿಕೊಳ್ಳೋಣ. ನಿಂತ್ಕೊಳ್ಳಿ. ಅಂದ ಹಾಗೆ ಇವರು ಇವನು ಬೇರೆ ಯಾರು ಅಲ್ಲ ಸುರಜ, ನನ್ನ ಗೆಳೆಯನ ಮಗ. ಆಸ್ತಿಗೋಸ್ಕರ ಈ ಊರಿನ ರೌಡಿಗಳು ಇವನ ತಂದೆ ತಾಯಿಯನ್ನು ಕೊಂದು ಹಾಕಿ ಬಿಟ್ಟರು. ಆಗ ಇವನು 10 ವರ್ಷದ ಬಾಲಕನಿದ್ದ. ಇವನನ್ನು ಕೊಂದು ಹಾಕುತ್ತಾರೆಂಬ ಭಯಕ್ಕಾಗಿ ಕಾಡಿನಲ್ಲಿ ಗುಡಿಸಲು ಕಟ್ಟಿ ನಾನೇ ಇವನನ್ನು ಜೋಪಾನ ಮಾಡಿದೆ. ಈಗ ದೊಡ್ಡವನಾಗಿ ಬೆಳೆದು ಮನೆಗೆ ಬಂದಿದ್ದಾನೆ. ಕೈಯಲ್ಲಿ ಏನು ಸುಟ್ಕೆ ಹಿಡಿದಿದ್ದೀರಲ್ಲ, ಅದರಲ್ಲಿ ಏನಿದೆ? ಸರೋಜ, ಇದರಲ್ಲಿ 2 ಲಕ್ಷ ರೂಪಾಯಿ ಹಣವಿದೆ. ಅತ್ತಿಗೆಯ ಹಾರ್ಟ್ ಆಪರೇಷನ್ ಮಾಡುವ ಸಲುವಾಗಿ ದವಾಖಾನೆಗೆ ಕಟ್ಟಬೇಕಾಗಿದೆ. ಏನು, ಹಣ ಇದೆಯಾ? ಹಾಗಾದ್ರೆ ಬೇಗ ಕೊಡಿ, ನಾನು ಒಡವೆ ಮಾಡ. ಬೇಡ ಸರೋಜ, ಅತ್ತಿಗೆಯ ಹಾರ್ಟ್ ಆಪರೇಷನ್ ಸಲುವಾಗಿ ಆಸ್ಪತ್ರೆಗೆ ಕಟ್ಟಬೇಕಾಗಿದೆ.
ನೋಡು, ಆತಗೆ ಗುಣವಾಗಿ ಬಂದ ಮೇಲೆ ನಿನಗೆ ಬೇಕಾದ ಒಡವೆಗಳನ್ನು ನಾನು ಮಾಡಿಸಿಕೊಡುತ್ತೇನೆ. ಹೌದು ಸರೋಜ, ನನ್ನ ತಮ್ಮ ಅವನು ಹೇಳುವ ಮಾತು ಸತ್ಯವಿದೆ. ಮುಂದಿನ ವರ್ಷ ನಮ್ಮ ಹೊಲದ ಪೀಕ್ ಬಂದ ಕೂಡಲೇ ನಾನೇ ನಿನಗೆ ಬಂಗಾರದ ಒಡವೆಗಳನ್ನು ಮಾಡಿಸಿಕೊಡ್ತೇನಮ್ಮ. ಮಾವ, ಸ್ಟಾಪ್ ಮಾಡಿ ನಿಮ್ಮ ಮಾತು. ನೀವೇನು ಹೇಳಿದ್ರು ಕೂಡ ಒಟ್ನಲ್ಲಿ ನನಗೆ ಹಣ ಬೇಕು. ಬೇಡ ಸರೋಜ, ಬೇಡ. ಈ ಹಣವನ್ನು ಆಸ್ಪತ್ರೆಗೆ ಕಟ್ಟದಿದ್ದರೆ ನನ್ನ ಅತ್ತೆಗೆ ಸತ್ತು ಹೋಗುವುದು ಖಂಡಿತ. ಅದಕ್ಕಾಗಿ ಈ ಹಣವನ್ನು ಆಸ್ಪತ್ರೆಗೆ ಕಟ್ಟೋಣ. ನೋಡು ಸರೋಜ, ಈ ನಿನ್ನ ಹಠ ಮಾಡಬೇಡ. ಎಷ್ಟಿದ್ದರೂ ನೀನು ನಾ ತಂದ ನಾಯಿ ನೀನು. ಬಾಯಿ ಮುಚ್ಚಿ. ಈ ಮನೆಗೆ ಬರ್ಬೇಕಾದ್ರೆ ನಾನೇನು ಸುಮ್ಮನೆ ಬಂದಿಲ್ಲ. ನಾನು ಕಾಲೇಜ್ನಲ್ಲಿ ಓದ್ಬೇಕಂದ್ರೆ ನನ್ನ ಹೆಸರಿಗಿದ್ದ 10 ಎಕರೆ ಜಮೀನನ್ನ ನಿಮ್ಮ ಹೆಸರಿಗೆ ಹಚ್ಚಿದ್ದೀನಿ ಅಂತ ಜ್ಞಾಪಕ ಇರ್ಲಿ. ನೀನು ಹೇಳುತ್ತಿರುವ ಮಾತು ಸತ್ಯವಿದೆ ಸರೋಜವ್ವ, ಸತ್ಯವಿದೆ. ಆದರೆ ಈಗಿನ ಮನೆಯ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕಷ್ಟೇ. ನನಗೆ ಅರ್ಥದ ಬಗ್ಗೆ ಹೇಳುವ ಅನಾಥ. ನಾನು ಈ ಮನೆ ಯಜಮಾನ್ತಿ. ನನಗೆ ಹೇಗ್ ಬೇಕೋ ಹಾಗೆ ಒಡವೆಗಳನ್ನ ಮಾಡಿಸಿ ಹಾಕೊಳ್ಳೋದೇ ನನ್ನ ಆಸೆ. ಸರೋಜ, ನಿನ್ನ ಆಸೆಗೆ ಸ್ವಲ್ಪ ಮಿತಿ ಇರಲಿ. ನೋಡಿ, ಇನ್ನು ಮುಂದೆ ಈ ಮನೆಯಲ್ಲಿ ನಿಮಗೆ ಹೇಗ್ ತಿಳಿತೋ ನೀವಿರಿ, ನನಗೆ ಹೇಗ್ ತಿಳಿತೋ ನಾನು. ಹಿರಿಯರು ಹೇಳಿದ್ದಾರಲ್ಲ, ಹೆಣ್ಣಿನ ಬುದ್ಧಿ ಮನುಕಾಲ ಕೆಳಗೆ ಅಂತ. ಅದು ಯಾವತ್ತೂ ಸುಳ್ಳಾಗುವುದಿಲ್ಲ ಅಣ್ಣ. ಅವಳ ಮಾತನ್ನು ನೀನನ್ನು ತಲೆಗೆ ಹಚ್ಚಿಕೊಳ್ಳಬೇಡ. ಈ ಹಣವನ್ನು ತೆಗೆದುಕೊಂಡು ಹೋಗಿ ಆಸ್ಪತ್ರೆಗೆ ಕಟ್ಟಿ ಬನ್ನಿ. ಮೊದಲು ಈ ಹಣದ ಸುಟ್ಕೇಸ್ ತೆಗೆದುಕೊಂಡು ಬಾ, ಆಸ್ಪತ್ರೆಗೆ ಹೋಗಿ ಹಣ ಕಟ್ಟಿ ಬರೋಣ. ನಡಿ ಅಪ್ಪಾಜಿ, ಬೇಗ ಹೋಗೋಣ. ಅಪ್ಪಾರ ಅವ್ವಾರ ಕನಕ ಆಸ್ಪತ್ರೆದಾಗ ತಿರ್ಕೊಂಡಾರಿ. ಅಪ್ಪಾರ ತಿರ್ಕೊಂಡಾರಿ. ಏನು, ನನ್ನ ಹೆಂಡತಿ ತೀರಿಕೊಂಡಳೆ? ನನ್ನನ್ನು ಬಿಟ್ಟು ಆಗಲೇ ಹೋದೆಯಾ? ಈ ಸತ್ತ ಮೇಲೆ ನಾ ಖಂಡಿತ ಬದುಕುವುದಿಲ್ಲ. ಇನ್ನು ಮುಂದೆ ಯಾರಿಯ ಮಾತು ಕೇಳ್ತಾಯಿ, ಯಾರಿಯ ಮಾತು ಕೇಳಿ. ಅಮ್ಮ, ನಿನ್ನ ಮುದ್ದು ಮಗನಾಗಿ ನಿನ್ನ ಜೊತೆ ಬಾಳಿ ಬದುಕಬೇಕೆಂದುಕೊಂಡಿದ್ದರೆ ಈಗ ನೀನು ಸತ್ತು ಸ್ವರ್ಗ ಸೇರಿದೆಯಾ ತಾಯಿ? ಅತ್ತಿಗೆ ಎತ್ತ ಮಗನಂತೆ ತುತ್ತು ಮಾಡಿ ಉಳಿಸುತ್ತಿದ್ದೆಯಲ್ಲ ನೀನು ಸತ್ತ ಹೋದ ಮೇಲೆ ನಾನು ಬದುಕುವುದಿಲ್ಲ ಅತ್ತಿಗೆ. ನೀನನ್ನು ಉಳಿಸಿಕೊಳ್ಳಲು ಕಂಡವರ ಕಾಲು ಕೊಂಡರು. ಯಾರು ಈ ಟಾಪಿಗೆ ಹಣ ಕೊಡಲಿಲ್ಲ. ನನ್ನನ್ನು ಕ್ಷಮಿಸಿಬಿಡು ಕಾವೇರಿ, ನನ್ನನ್ನು ಕ್ಷಮಿಸಿ. ಈಗ ನೀನ್ ಹೇಳದ್ ನಾಯಿಗೆ ಬದುಕಲ್ತಾಯಿ ನಾಯಿಗೆ. ನಾನು ಓದದಲ್ಲಿ ದುಡಿದು ದೇವರು ಸುರಿಸುವುದನ್ನು ಕಂಡು ನಿನ್ನ ಸೀರಿಯಸ್ಸುತ್ತಿದ್ದೆ ಕಾವೇರಿ, ನನ್ನ ಮುಖ ಬಾರಿಸುತ್ತಿದ್ದೆ. ನಿನ್ನಂತ ಧರ್ಮ ಪತ್ನಿಯನ್ನು ಕಳೆದುಕೊಂಡು ನಾ ಹೇಗೆ ಜೀವನ ಸಾಗಿಸಲಿ ಕಾವೇರಿ? ನಾ ಹೇಗೆ ಜೀವನ ಸಾಗಿಸಲಿ? ಸಂತೋಷ ಸಂಭ್ರಮದಲ್ಲಿ ತೇಲುತ್ತಿರುವ ಈ ಮಾನವಂತರ ಮನೆತನದಲ್ಲಿ ವಿಧಿ ವಿರಾಟದ ಕಾಲಚಕ್ರ ಸಮುದ್ರದಲ್ಲಿ ತೇಲುತ್ತಿರುವ ಹರಗು ಬಿರುಗಾಳಿ ಹೊಡೆತಕ್ಕೆ ಸಿಕ್ಕು ನೆಲ ಕಚ್ಚಿದಂತಾಯಿತು.
ಅತ್ತೆಗೆ ಸತ್ತು ಹೋದ ಮೇಲೆ ನಾವೆಲ್ಲರೂ ಹೇಗೆ ಬದುಕುವುದನ್ನ ಈ ಮನೆಯಲ್ಲಿ? ನೀ ಸತ್ತ ಮೇಲೆ ಈಗ ಈ ನನ್ನ ಮಗನನ್ನು ಕಟ್ಟಿಕೊಂಡು ನಾ ಹೇಗೆ ಜೀವನ ಸಾಗಿಸಲಿಲ್ಲ? ಸಮಾಧಾನ ಮಾಡಿಕೊಳ್ಳಿ ಅಪ್ಪಾಜಿ, ಸಮಾಧಾನ ಮಾಡಿ ನಡೆಯಿರಿ. ಸತ್ತು ಸ್ವರ್ಗ ಸೇರಿದ ಆ ಮಹಾತಾಯಿಯ ಅಂತ ಸಂಸ್ಕಾರ ಮಾಡುವ. ಯಾಕೆ ಸಾಹೇಬ್ರಿ, ನಾವೇನು ತಪ್ಪು ಮಾಡಿದ್ದೇವೆ ಅಂತ ಅರೆಸ್ಟ್ ಮಾಡ್ತಿದ್ದೀರಿ? ತಪ್ಪು ಮಾಡಿದ್ದೀರಾ? ನಿಮ್ಮ ಮನೆಯಲ್ಲಿ ಕೋಟಾನೋಟ್ ವ್ಯವಹಾರ ನಡೆಯುತ್ತಿದೆ. ಏನು ಸಾಹೇಬರೇ, ಈ ಧರ್ಮ ತುಂಬಿದ ಧರ್ಮವಂತರ ಮನೆಯಲ್ಲಿ ಕೋಟಾನೋಟಿನ ವ್ಯವಹಾರವೇ ಇಲ್ಲ ಸಾಹೇಬರೇ, ಇಲ್ಲ. ಹಾಗಾದರೆ ಈ ಸುಟ್ಕೇಸ್ನಲ್ಲಿ ಬಿಚ್ಚು ತೋರಿಸು. ಈ ಸುಟ್ಕೇಸ್ನಲ್ಲಿ ಕೋಟಾ ನೋಟುಗಳಿಲ್ಲ ಸರ್, ಬೇಕಾದ್ರೆ ನೀವೇ ಬಿಚ್ಚಿ ನೋಡಿ. ಇದರಲ್ಲಿ ಕೋಟಾನೋಟ್ ಇದೆ, ಅದಕ್ಕೆ ನೀನು ಅರೆಸ್ಟ್ ಆಗಲೇಬೇಕು. ಅರೆಸ್ಟ್ ಮಾಡಿಬಿಡಿ ಸಾಹೇಬರೇ, ಅರೆಸ್ಟ್ ಮಾಡಿ. ನನ್ನ ಕಾಲಿಗೆ ಬಿದ್ದು ಈ ದುಡ್ಡು ಕೊಟ್ಟಿದ್ದು ಈ ಊರ ನಂಜೇಗೌಡ. ನಾಲಾಯಕನ ಮಕ್ಕಳ ಮಾಡೋದೆಲ್ಲ ನೀವೇ ಮಾಡಿ, ಈಗ ನಂಜೇಗೌಡನ ಮೇಲೆ ಹಾಕಲಿಕ್ಕೆ ನಾಚಿಕೆ ಆಗುದಿಲ್ಲ ನಿಮಗೆ? ಅರೆಸ್ಟ್. ಎಸ್ ಸರ್. ಸಾಹೇಬರೇ, ಆ ವಿಕ್ರಮನನ್ನು ಬಿಟ್ಟು ಬಿಡಿ. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳುತ್ತೇನೆ ಸಾಹೇಬರೇ, ಕೈ ಮುಗಿದು ಕೇಳುತ್ತೇನೆ. ಅವನ ಪರವಾಗಿ ನನ್ನನ್ನು ಬೇಕಾದರೂ ಅರೆಸ್ಟ್ ಮಾಡಿ. ಹಾಗೆ ನಿಮ್ಮನ್ನು ಅರೆಸ್ಟ್ ಮಾಡಲು ಬರುವುದಿಲ್ಲ, ಏಕೆಂದರೆ ರಾಟೆಂಡಾಗಿ ಸಿಕ್ಕವನು ಈ ರಣವಿಕ್ರಮ, ಅದಕ್ಕೆ ಅವನನ್ನೇ ಅರೆಸ್ಟ್ ಮಾಡಲೇಬೇಕು. ಸರ್, ನನ್ನ ತಾಯಿ ಆಸ್ಪತ್ರೆಯಲ್ಲಿ ತೀರಿಕೊಂಡಿದ್ದಾಳೆ. ಅವಳ ಅಂತ್ಯ ಸಂಸ್ಕಾರ ಮಾಡುವುದಕ್ಕಾಗಿ ಅವರು ನನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಸಾಹೇಬರೇ, ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಹಾಗೆ ಬರಲಿಕ್ಕೆ ಬರುವುದಿಲ್ಲ, ನೀನು ಅರೆಸ್ಟ್ ಆಗಲೇಬೇಕು. ನಡಿ ಸ್ಟೇಷನ್ಗೆ. ಅಪ್ಪ, ನಿನ್ನ ಜೊತೆಗೆ ಬಾಳಿ ಬದುಕಬೇಕೆಂದುಕೊಂಡಿದ್ದರೆ ನಿನ್ನ ಮನೆಯ ಅನ್ನ ತಿಂದು ಬೆಳೆದು ದೊಡ್ಡವನಾಗಿದ್ದೆ. ಆದರೆ ಈಗ ನಿನ್ನ ಮಣ್ಣಿಗಾಗಲಿಲ್ಲ ಅಮ್ಮ, ಈ ಪಾಪಿ ನಿನ್ನ ಮಣ್ಣಿಗೆ. ವಿಕ್ರಮ್, ಜೋರು ಹುಲಿಗಳಂತೆ ಬದುಕಬೇಕೆಂದರೆ ಆ ಗೌಡನ ಕುತಂತ್ರಕ್ಕೆ ಸಿಕ್ಕು ಇಂದು ನೀನು ಜೈಲು ಪಾಲಾಗಿರ. ಮುಂದೊಂದು ದಿನ ಸಮಯವನ್ನು ಸಾಧಿಸಿ ನನ್ನ ವಿಕ್ರಮನನ್ನು ಜೈಲಿಗೆ ಹಟ್ಟಿದ ನಂಜೇಗೌಡನನ್ನು ಗೊತ್ತಾಗದಿದ್ದರೆ ನನ್ನ ಹೆಸರು ಗಜೇಂದ್ರನೇ ಅಲ್ಲ. ಇದಂತ ಬಿರುಗಾಳಿ ಬೀಸುತ್ತಿರುವೆ ನನ್ನ ಬಾಯಿ. ನೋಡಿದರೆ ನನ್ನ ಹೆಂಡತಿಯ ಸಾವು, ನೋಡಿದರೆ ವಿಕ್ರಮ ಜೈಲು ಪಾಲಾದ. ಇದನ್ನೆಲ್ಲ ಸಹಿಸಿಕೊಂಡು ನಾ ಹೇಗೆ ಬದುಕಲಿ ದೇವರೇ, ನಾ ಹೇಗೆ ಬದುಕಲಿ? ತಾಯಿ ಸಂಸ್ಕಾರ ಮಾಡಿ ಬರ್ರಿ, ತಾಯಿ ಸಂಸ್ಕಾರ ಮಾಡಿ. ಆಯ್ತು ನಡಿಯಪ್ಪ. ಕಾವೇರಿ